ಅದೇನೋದೋ ಗೊತ್ತಿಲ್ಲ, ಸಡನ್ನಾಗಿ ಫಿಕ್ಸ್ ಮಾಡಿದ್ವಿ, ಸಡನ್ನಾಗಿ ಹೊರಡ್ತಾ ಇದ್ದೀವಿ. ಇಲ್ಲಿ ಟ್ರಿಪ್ ಪ್ಲ್ಯಾನೇ ಇರಲಿಲ್ಲ ಇದು. ದೇವ್ರ ದರ್ಶನ ಮಾಡೋಕ್ಕೆ ಕಾಲ ಕೂಡ ಬಂದಾಗ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿ ಹೊರಡಬೇಕು ಅಂತ ಏನಿಲ್ಲ. ಹಿಂದಿನ ದಿವಸ ಡಿಸೈಡ್ ಮಾಡಿದ್ರೆ ಮಾರನೇ ದಿವಸ ಬೆಳಗ್ಗೆ ಹೊರಟ್ಬಿಡ್ಬೋದು. ಸೊ ಇದು ಹಂಗೆ ಆಗಿರೋದು. ಈ ಜಾಗಕ್ಕೆ ಇವತ್ತು ನೀನು ಬಂದಿದ್ದು, ಇಷ್ಟು ದಿನ ಬಿಜಿಯಪ್ಪ, ನೀನು ಇವಾಗ ಸೆಲೆಬ್ರೇಟ್ ಬಿಡಪ್ಪ, ಎಲ್ಲ ಆಶೀರ್ವಾದ ನಿಮ್ಮಂತವ್ರ ಇಲ್ಲಿ. ಹಾಯ್, ಹಲೋ, ನಮಸ್ತೆ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಂದು ಹೊಸ ಮೋಟೋ ವ್ಲಾಗಿಂಗ್, ಮತ್ತೊಂದು ಹೊಸ ಟ್ರಿಪ್ ಜೊತೆ ನಾನು ಮುಂದೆ ಬರ್ತಾ ಇದ್ದೀನಿ. ಸೊ ಇವತ್ತು ಏನು ವಿಶೇಷತೆ ಅಂತ ಅಂದರೆ, ತುಂಬ ದಿವಸದಿಂದ ಹೋಗಬೇಕು ಅಂತ ಹೇಳಿ ಅನ್ಕೊಂತಿದ್ದ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಯಾವುದಪ್ಪ ದೇವಸ್ಥಾನ ಅಂತ ಅಂದರೆ, ತಿರುವಣ್ಣಾಮಲೈಯಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನ. ಇವಾಗಂತೂ ತುಂಬಾ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ತುಂಬ ದಿವಸದಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ಇವತ್ತು ಆ ಕಾಲ ಕೂಡ ಬಂದಿದೆ. ನಮ್ಮನೆಯಿಂದ ಅರುಣಾಚಲ ದೇವಸ್ಥಾನಕ್ಕೆ 220 ಕಿಲೋಮೀಟರ್ಸ್ ಇದೆ. ತಿಂಡಿಗೆಲ್ಲ ಸ್ಟಾಪ್ ಕೊಟ್ಟು ಹೋಗೋಷ್ಟೊತ್ತಿಗೆ ಒಂದು 5.5 hours ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಗ್ತಿರೋ ರೂಟ್ ಬಂದು ಇವಾಗ ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಸೀದಾ ಬನಶಂಕರಿ ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ಹೋಗಿ ಅಲ್ಲಿಂದ ಹೊಸೂರಿಗೆ ಕನೆಕ್ಟ್ ಆಗಿ, ಹೊಸೂರಿಂದ ಕೃಷ್ಣಗಿರಿಯಿಂದ ತಿರುವಣ್ಣಾಮಲೈ. ಅರುಣಾಚಲೇಶ್ವರ ದೇವಸ್ಥಾನ ಪಂಚಭೂತಗಳ ದೇವಸ್ಥಾನದಲ್ಲಿ ಒಂದು, ಅಗ್ನಿ ತತ್ವವನ್ನು ಹೊಂದಿರೋಂಥ ದೇವಸ್ಥಾನ. ಸೊ ಇವತ್ತು ನಾನು ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಏನಾರು ಹೋಗ್ಬೇಕಂತ ಇದ್ರು ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ರೂಟಲ್ಲಿ ಹೋಗಬೇಕು, ಅಂದಿವೆ ಎಲ್ಲಿ ಸ್ಟಾಪ್ ಕೊಡ್ಬೋದು, ತಿಂಡಿಗೆ ಏನು, ಪ್ರತಿಯೊಂದೂ ನಾನು ನಿಮಗೆ ಪರ್ಫೆಕ್ಟ್ ಪ್ಲ್ಯಾನ್ ಅದು ಹೇಳ್ತೀನಿ. ನಾನು ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ನನ್ನ ಮಕ್ಕಳು ಬಸ್ಸವ್ರು ಎಲ್ಲೆಲ್ಬೇಕೋ ಅಲ್ಲಲ್ಲೇ ಬಸ್ ನಿಲ್ಸ್ಕೊಂಡು ಜನ ಹತ್ತಿಸ್ಕೊಂಡು ಟ್ರಾಫಿಕ್ ಮಾಡ್ಕೊಂಡು ಅರ್ಧ ಟ್ರಾಫಿಕ್ಕು ಇವರಿಂದ, ಮತ್ತು ಈ ಕಾರ್ ಜಾಸ್ತಿ ಒಬ್ರೊಬ್ಬರ ಹೊಡಿತಾರಲ್ಲ ಅವರಿಂದ ಅರ್ಧ ಟ್ರಾಫಿಕ್ ಆಗೋದು ಬೆಂಗಳೂರಲ್ಲಿ. ಇವಾಗ ನೋಡಿ, ಇವನ್ ಬಸ್ ನಿಲ್ಸಿರೋದಕ್ಕೆ ಎಷ್ಟು ಟ್ರಾಫಿಕ್ ಆಗಿದೆ ಇಲ್ಲಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮುಂಚೆನೇ ಹೊರಟ್ಬಿಡ್ಬೇಕಪ್ಪ ಬೆಂಗಳೂರಿಂದ ಬೆಳಗ್ಗೆನೆ, ಯಾರಿಗೆ ಬೇಕಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಸುಮ್ಮನೆ ನೈಸ್ ರೋಡಲ್ಲಿ ಬಂದ್ಬಿಡ್ಬೇಕಾಗಿತ್ತು ಈ ಒಂದು ಟ್ರಾಫಿಕ್ ಬದಲು. ಸೊ ಯಾಕೆ ತಲೆನೇ ಓಡಲಿಲ್ಲಪ್ಪ ನನಗಂತೂ ನೈಸ್ ರೋಡಲ್ಲಿ ಹೋಗೋಣ ಅಂತ. ನೀನು ಬೇಗ ಎದ್ದೇಳಲಿಲ್ಲ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರೋಂಥ ಫ್ಲೈಓವರ್ ತೊಗೊಂಡು ಬರ್ತಾ ಇದ್ದೀವಿ. ಸೊ ಈ ಫ್ಲೈಓವರ್ ಆಗಿದ್ದು ಭಾಳ ಅಂದರೆ ಭಾಳನೇ ಹೆಲ್ಪ್ ಆಗಿದೆ. ಇಲ್ಲ ಅಂದರೆ ಇನ್ನೂ ಕೆಳಗಡೆ ಎಷ್ಟು ಟ್ರಾಫಿಕಲ್ಲಿ ಸಿಗಾಕೋಬೇಕಾಗಿದ್ದ ಗೊತ್ತಿಲ್ಲ. ಅಪ್ಪ ಎಷ್ಟು ಉದ್ದದಿಂದ ಇದೆ ಗೊತ್ತಾ ಟ್ರಾಫಿಕ್. ಇದು ಏನಿಲ್ಲ ಅಂದ್ರೂ ಆಲ್ರೆಡಿ ಒಂದು ಕಿಲೋಮೀಟ್ರಿಂದ ಇದೆ ಟ್ರಾಫಿಕ್. ಇವ್ರು ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಹಿಡಿಯತ್ತೆ. ಇಷ್ಟು ದೂರ ಇದೆಯಪ್ಪ ಟ್ರಾಫಿಕ್ ಇದು. ಅದು ಇಷ್ಟೊತ್ತು ಬೆಳಗ್ಗೆ ಹೊತ್ತು 8:30 ಅಲ್ಲಿಂದ ಇದೆ ಟ್ರಾಫಿಕ್ ಇದು. ಇನ್ನು ಮುಗಿತಾನೆ ಇಲ್ಲ. 2 ಮೆಟ್ರೋ ಸ್ಟೇಷನ್ ಬಂತು ಆಲ್ರೆಡಿ, ಎಲೆಕ್ಟ್ರಾನಿಕ್ ಬಂತು. ತಿಂಡಿ ತಿನ್ಕೋಬೇಕಂದ್ರೆ ಹೊಸೂರಿಗಿಂತ ಮುಂಚೆನೇ ತಿನ್ಕೊಂಬಿಡ್ಬೇಕು. ನಮ್ಮ ಬೆಂಗಳೂರಲ್ಲಿ ಸಿಗೋ ಥರ ತಿಂಡಿ ತಮಿಳ್ನಾಡಲ್ಲಿ ಸಿಗುತ್ತಾ? ಸಾಧ್ಯನೇ ಇಲ್ಲ. ಮಸಾಲೆ ದೋಸೆ ಮಾಡಿರಿ ಅಂದರೆ ಪೇಪರ್ ದೋಸೆ ಮಾಡ್ತಾರೆ. ಈರುಳ್ಳಿ ದೋಸೆ ಮಾಡಿರಿ ಅಂದರೆ ಅದೇ ಪೇಪರ್ ದೋಸೆಗೆ ಈರುಳ್ಳಿ ಮೇಲ್ಗಡೆ ಹಾಕ್ಕೊಡ್ತಾರೆ. ಇಂಥ ಒಂದು ಊರಲ್ಲಿ ನಾವು ತಿಂಡಿ ತಿನ್ನೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆಂಬೋಡೆನ ಮಸಾಲೋಡೆ ಅಂತ ಮಾರೋ ಈ ಸಮಾಜದಲ್ಲಿ ಚೆನ್ನಾಗಿರೋಕ್ಕಾಗತ್ತಾ ಸರ್? ಯಾವುದು ಶ್ರೀ ಪೇಶ್ವ ಸುಶೀಲ ಧಾಮ ಅಂತ ತುಂಬ ಚೆನ್ನಾಗಿದೆ. ಜೈನ್ ಟೆಂಪಲ್ ಅದು ಚೆನ್ನಾಗಿದೆ. ಅಯ್ಯೋ, ಕರ್ನಾಟಕ ವಂದನೆಗಳು ಅಂತ ಬಂದ್ಬಿಡ್ತಾ. ಸರಿ, ಎಂಥ ಕೆಲಸ ಆಯ್ತಲ್ಲ. ಹೈವೇಲಿ ಒಂದು ತಿಂಡಿ ಅಂಗಡಿ ಸಿಗ್ತಿಲ್ವಲ್ಲ. ಈ ಹೈವೇಲಿ ಸಿಲ್ಕ್ ಅಂಗಡಿ ತಗೊಂಡು ಏನು ಮಾಡ್ತೀರಾ? ತಿಂಡಿ ಅಂಗಡಿ ಬೇಕು ಮಾರ. ನಾನು ಹುಡ್ಕೊಂಡು ಸಾಕಾಗೋಯ್ತು. ಕ್ರೇಜ್ ಇದೆ ಗಾಡಿ ಸೌಂಡ್ ಮಾತ್ರ. ಅದು ಒಳ್ಳೆ ಹಾರ್ಲೆ ಡೇವಿಡ್ಸನ್ ಲೆವೆಲಿಗಿದೆ ಸೌಂಡ್ ಮಾತ್ರ. ಇಲ್ಲಿ ಇಡ್ಲಿ ಎಲ್ಲ ಸಿಗೋ ಡೌಟು, ಕೂರಕ್ಕೆ ಜಾಗ ಇಲ್ಲ. ಅಣ್ಣ ಹೋಟೆಲ್ ಇರ್ತದೆ ಈ ಕಡೆ? ಪ್ಯೂರ್ ವೆಜ್ ಹೋಟೆಲ್ ಇರ್ತದಾ? ಪ್ಯೂರ್ ವೆಜ್. ಹಾಂ, ಮುನ್ನಡಿ ತುಂಬ ಲಾಂಗ್. ಹೇಳ್ತೀನಿ ಕೇಳು, ಎಲ್ಲೂ ತಿಂಡಿ ಸಿಗ್ತಿಲ್ಲ. ಇಲ್ಲಿ ಹೋಗು, ಊಟ ಮಾಡಿ ತಿಂಡಿ ತಿನ್ಕೊಂಬೋಣ.
ವೆಡ್ಡಿಂಗ್ಗೆ ತಿನ್ಕೊಂಬೋಣ ಸುಮ್ಮನೆ. ಹಸು ತುಂಬ ಇತ್ತು ಸರ್. ಏನು ಮಾಡೋಣ, ಮತ್ತೆ ಒಂದು ಹೋಟ್ಲು ಸಿಗ್ತಾ ಇಲ್ವಲ್ಲ ಇಲ್ಲಿ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ನೋಡೋರು ನಾಯಿ ಸಾಕಿದ್ದಾರೆ ಪಾಪ, ಅವ್ರಿಗೆ ಇದು ಊಟಕ್ಕೆ ತಿಂಡಿಗೆ ಇದೆಯಲ್ಲ ಗೊತ್ತಿಲ್ಲ, ನಾಯಿನ ಸಾಕೊಂಡು ಓಡ್ತೀಯ ನೋಡಿ ಪಾಪ. ಎಷ್ಟು ಪ್ರಾಣಿ ಮೇಲೆ ಅಭಿಮಾನ. ಓಡ್ರ ಅಲ್ಲಿ ಸಾಗರ್ ರೆಸ್ಟೋರೆಂಟು, ವೆಜ್ ನಾನ್ ವೆಜ್ ಎರಡೂ ಇದೆ ಬಿಡು. ನೋಡಿ ತಲೆಗೆ ಹೆಲ್ಮೆಟ್ ಹಾಕೊಳ್ಳೋದು ಬಿಟ್ಟು ಸ್ಕಾರ್ಫ್ ಹಾಕೊಂಡು ಗಾಡಿ ಹೊಡಿತೈತೆ, ಅದು ಈ ಹೈವೇಲಿ. ಅದೇ ಏನು ಗತಿ, ಈ ಹೈವೇಲೆಲ್ಲ ಯಾರು ಹೆಂಗೆ ಬೇಕಾದ್ರೆ ಹೊಡಿತಾ ಇರ್ತಾರೆ ಗಾಡಿಗಳು. ವಿತೌಟ್ ಹೆಲ್ಮೆಟ್ ಬರಲೇಬಾರ್ದು ಈ ಕಡೆ. ಹೆಲ್ಮೆಟ್ ಇಲ್ಲ ಅಂದರೆ ಗಾಡಿ ಅಂತ ಹೇಗೆ ಹೋಗ್ಬಾರ್ದು. ಇಂತು ಪ್ಯೂರ್ ವೆಜ್ಜೋರೆಂಟು ಸಿಕ್ತು. ಅಣ್ಣ ನೀನು ಬಾವುಟ ಹಿಡ್ದು ಕರೆಯೋದೇ ಬೇಡ ಕಣಣ್ಣ, ನಾನೇ ಬರ್ತೀನಿ. ಗರ್ಖಾ ಖಾನ ಅಂತೆ. ತಮಿಳ್ನಾಡವರು ಹಿಂದಿ ಅಪೋಸ್ ಮಾಡ್ತಾರಲ್ಲ, ಆದರೂ ಗರ್ಖಾ ಖಾನ ಅಂತ ಇಟ್ಟಿದ್ದಾರಲ್ಲ, ಅದು ಹೆಂಗೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿನ್ನ ಮೊಬೈಲಲ್ಲಿ ಸ್ವಲ್ಪ ವೀಡಿಯೋಸ್ ತಗೊಳ್ಳಿಲ್ವಾ? ನಂದಲ್ಲಿ ತೆಗಿಯಮ್ಮ, ನಿಂದ್ರಲ್ಲಿ ತೆಗಿತೀಯಲ್ಲ ಫುಲ್ಲು. ಮನೆ ಹೋಗಿ ಕಳಿಸ್ತೀಯಾ? ನಿನ್ನ ಕ್ಲಾರಿಟಿ ಚೆನ್ನಾಗಿದೆಯಾ? ಕಿತ್ತೋಗಿರೋ ಐಫೋನು, ಕಿತ್ತೋಗಿರೋ ಐಫೋನಲ್ಲಿ ಏನು ತೆಗಿತೀಯಾ? ಮಸಾಲೆ ದೋಸೆ ವಾಸನೆ ಚೆನ್ನಾಗಿದೆ. ಎಷ್ಟರ ಮಟ್ಟಿಗೆ ಟೇಸ್ಟ್ ಇದೆ ನೋಡೋಣ. ಹೋಟ್ಲ್ ಹೆಸರು ಜಿಯೋ ರಿಫ್ರೆಶ್ ಅಂತ ಇದೆ ನೋಡಿ, ಜಿಯೋ ಅವ್ರದ್ದು ನೋಡಲ್ಲ ಓಟ್. ಹಾಂ ಅವ್ರದ್ದೇ ಇದು ನೋಡಿಲ್ಲ, ಅದು ಗ್ರೀನು ಅದು ಗ್ರೀನು. ನಾನು ಗರ್ಖಾ ಖಾನ ಅಂತ ಅಂದ್ಕೊಂಡೆ ಹೆಸರು, ನೋಡಿ ಜಿಯೋ ರಿಫ್ರೆಶ್ ಅಂತ ಇದೆ. ಹೋಗ್ಬೇಡ ಅತ್ಲೆ, ಹೋಗ್ಲಿ, ದೊಡ್ಡಣ ಇದೆಯಾ ನಾನು. ಇವಾಗ ಜಿಯೋ ರಿಫ್ರೆಶಲ್ಲಿ ತಿಂಡಿ ತಿನ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಹೆಂಗಿದೆ ತಿಂಡಿ ಅಂತ ಅಂದರೆ, ಇಲ್ಲೇನಾದ್ರು ಸ್ಟಾಪ್ ಕೊಡ್ಬೇಕಂತಂದರೆ ಸತ್ಯವಾಗಲೂ ಬೇಡ ಅಂತ ಹೇಳ್ತೀನಿ. 105 ರೂಪಾಯಿ ಒಂದು ಮಸಾಲೆ ದೋಸೆ. ಪ್ರೈಸ್ ಏನು ಮಾತಾಡ್ತಾ ಇಲ್ಲ, ಟೇಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಸಾಲೆ ದೋಸೆ ಒಳ್ಳೆ ಮೆತ್ತು ದೋಸೆ ಆಗಾಗಿತ್ತು, ಮೆದು ದೋಸೆ ಆಗೋಗ್ಬಿಟ್ಟಿತ್ತು. ಆಮೇಲೆ ಒಂದು ಇಡ್ಲಿಗೆ 30 ರೂಪಾಯಿ, 2 ಇಡ್ಲಿಗೆ 60 ರೂಪಾಯಿ. ಏನೋ ಅಷ್ಟೊಂದೇನು ಟೇಸ್ಟ್ ಅನಿಸಿಲ್ಲ. ಬಟ್ ಪುದೀನ ಚಟ್ನಿ ಚೆನ್ನಾಗಿತ್ತು, ಸಾಂಬಾರು ಓಕೆ. ಬಟ್ ಅದು ಬಿಟ್ಟರೆ ಎಷ್ಟು ಏನು ಸ್ಟಾಪ್ ಕೊಟ್ಟು ತಿಂದು ಹೋಗೋಂಥ ವರ್ತೇನಿಲ್ಲ. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಕಾಫಿ ತೊಗೊಂಡ್ವಿ, ಕಾಫಿ 35 ರೂಪಾಯಿ ಬೈ 2 ಕಾಫಿ. ಬಟ್ ಬೇರೆ ಮುಂಚೆ ಎಲ್ಲರೂ ಬೇರೆ ಕಡೆನೇ ಸ್ಟಾಪ್ ನೋಡ್ರಿ ಬೆಟರು. ಇಲ್ಲ ಅಂತಂದರೆ ಮುಂದೆ ಎಲ್ಲರೂ ಇಲ್ಲೇ ಕಂಡ್ರೆ ನಿಮಗೆ ಹೇಳ್ತೀನಿ, ಅಂದುವೆ ಇಂಥ ಕಡೆ ಬರ್ಬೋದು ನೀವು. ಬಟ್ ಅಲ್ಲಿ ಮಾತ್ರ ಬೇಡ, ಜಿಯೋ ರಿಫ್ರೆಶ್ ಚೆನ್ನಾಗಿಲ್ಲ ಅಲ್ಲಿ. ಇಲ್ಲಿ ಬರ್ಬೋದಾಗಿತ್ತು. ಬಾಲಾಜಿ ಚೆನ್ನಾಗಿದೆ. ಇದೆಲ್ಲಪ್ಪ ಇರೋದಂದರೆ ಹೊಸೂರಿಂದ ಒಂಚೂರು ಮುಂದೆ ಬಂದರೆ ಇರೋದು ಹೋಟ್ಲುಗಳಿದೆಲ್ಲ. ಅದು ವಸಂತ ಭವನ್ ಅಂತ ಬೇರೆ ಇದೆ, ನಾವು ಸುಮ್ಮನೆ ಮುಂಚೆ ನಿಲ್ಲಿಸ್ಬಿಟ್ರು ಅತ್ಲಾಗೆ. ವಸಂತ ಭವನ್ ಅಂತ ವೆಜಿಟೇರಿಯನ್ ಫ್ಯಾಮಿಲಿ ರೆಸ್ಟೋರೆಂಟು ವಸಂತ ಭವನ್. ಎಂಥ ಕೆಲಸ ಮಾಡಿಬಿಟ್ವಿ ಅಲ್ಲಿ ನಿಲ್ಲಿಸ್ಬಿಟ್ಟು, ತುಂಬ ರಿಗ್ರೆಟ್ ಮಾಡಬೇಕಾಗತ್ತೆ. ಅಯ್ಯೋ ನಜ್ಜಿನ ಪಾಕಶಾಲಾ ಆಯ್ತಲ್ಲ ಇಲ್ಲಿ. ಹಾಂ ಎಂಥ ಕೆಲಸ ಮಾಡ್ಬಿಟ್ವಲ್ಲಮ್ಮ. ಅದನ್ನೇ ಹೇಳ್ತಾ ಇರೋದು ನಾನು, ಪಾಕಶಾಲಾ ಇದೆ ಇಲ್ಲಿ ಬಿಟ್ಟು ಅಲ್ಲಿ ತಿಂದಿದ್ದೀವಿ ನಾವು. ನೋಡಿದ್ದೀರಾ ಎಂಥ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನಾನು ತಿಂದೆ ಅಂತ ತಕ್ಷಣ ಹೇಳ್ಬಿಟ್ಟು ನಿಮಗೆ ಇಲ್ಲಿ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿ ಸುಮ್ಮನೆ ಹೋಗಿಲ್ಲ. ಅದಾದಮೇಲೆ ಎಷ್ಟೊಂದು ಹೋಟ್ಲುಗಳಿದೆ, ಸೊ ಇಲ್ಲಿ ಬಂದು ಟ್ರೈ ಮಾಡಿ ನೀವು, ಅಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಅಂತಹ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ನೀವು ಏನಾದರೂ ತಿರುವಣ್ಣಾಮಲೈ ಹೋಗ್ತಾ ಇದ್ದೀರಾ ಅಂದರೆ ಅಂದುವೆ ಎಲ್ಲೆಲ್ಲಿ ತಿಂಡಿ ತಿನ್ಬೋದು, ಎಲ್ಲ ಸ್ಟಾಪ್ ಕೊಡ್ಬೋದು, ಏನು ಎತ್ತ ಅಂತ. ಸೊ ವಿಡಿಯೋ ಇನ್ನೂ ಇದೆ, ಕೊನೆ ತನಕ ನೋಡಿ. ಈ ಕಡೆ ಹೊಸೂರಿಂದ ಒಂಚೂರು ಮುಂದೆ ಬಂದಮೇಲೆ ಟ್ರಾಫಿಕ್ ಕಮ್ಮಿ ಆಗುತ್ತಲ್ಲ, ಅದಾದಮೇಲೆ ರೋಡ್ ತುಂಬಾ ಚೆನ್ನಾಗಿದೆ. ಮಧ್ಯ ಕೆಲವೊಂದು ಕಡೆ ಸ್ವಲ್ಪ ರೋಡ್ ಮಾಡ್ತಾ ಇದ್ದಾರೆ, ಇನ್ನು ಕನ್ಸ್ಟ್ರಕ್ಷನ್ನು ಅಲ್ಲಿ ಹೈವೇ ಎಲ್ಲ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ ಇನ್ನು. ಸೊ ಅದು ಬಿಟ್ಟರೆ ಅಪಾರ್ಟ್ ಫ್ರಮ್ ದ್ಯಾಟ್ ರೋಡ್ ತುಂಬಾ ಚೆನ್ನಾಗಿದೆ.
ಈಗ ಎಷ್ಟು ನಿಮಿಷದಲ್ಲಿ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿರಿ, ಅಲ್ಲಿಂದ ಚೂರು ಮುಂದೆ ಬಂದೆ. ಒನ್ ಆಫ್ ದ ಫೇಮಸ್ ಹೋಟೆಲ್ ಶರವಣ ಭವನ್ ಹೋಟ್ಲ್ ಬೇರೆ ಇದೆ ಇಲ್ಲಿ. ನೀವು ಶರವಣ ಭವನಲ್ಲಾದ್ರೂ ಊಟ ಮಾಡ್ಬೋದು. ಈ ಹೋಟೆಲು ಇದು ಬೆಸ್ಟು ಹೋಟೆಲ್ ತಮಿಳ್ನಾಡಲ್ಲಿ ತಿಂಡಿ ಮಾಡೋಕ್ಕೆ, ಊಟ ಮಾಡೋಕ್ಕೆ. ಸೊ ಇಲ್ಲೂ ಬಂದು ವಿಸಿಟ್ ಮಾಡಿ. ಇದೆ ಹಂಗೆ ಈ ಎಷ್ಟೋ ತನಕ ಏನು ಹೇಳೋದಲ್ಲ, ಈ ಹೋಟ್ಲುಗಳು ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿದೆ. ಜಿಯೋ ಒಂದು ರಿಫ್ರೆಶ್ಮೆಂಟಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಸೊ ಇಲ್ಲೂ ಬಂದು ಟ್ರೈ ಮಾಡಿ. ಎಲ್ಲ ಕಡೆ ಟ್ರೈ ಮಾಡೋಕ್ಕಾಗತ್ತೆ ಅನ್ಕೋಬೇಡಿ, ಅದರ ಒಂದು ಕಡೆ ಟ್ರೈ ಮಾಡಿ. ಪಾಕಶಾಲಾ ಇಲ್ಲಾಂದರೆ ಶರವಣ ಭವನು. ಶರವಣ ಭವನಿಂದ ಒಂಚೂರು ಮುಂದೆ ಬಂದರೆ ಇಲ್ಲೇ A2B ಇದೆ. ಸೊ ಇಲ್ಲೂ ಬಂದು ತಿಂಡಿ ತಿನ್ಬೋದು. ತುಂಬಾ ಆಪ್ಷನ್ ಇದೆ ತಿಂಡಿ ತಿನ್ನೋಕ್ಕೆ. ಅಲ್ಲಿ ಎಷ್ಟೊಂದು ಸಿಗಲಿಲ್ಲ ತುಂಬ ಹಿಂದೆ ಹೊಸೂರು ಹತ್ರ. ಅದಾದಮೇಲೆ ನಾವು ಎಲ್ಲೂ ಸಿಗಲಿಲ್ಲ, ಮುಂದೆನೂ ಸಿಗಲ್ಲ ಅಂದ್ಕೊಂಡು ಅಲ್ಲಿ ತಿಂದ್ವಿ. ಅದಾದಮೇಲೆ ನೋಡಿದ್ರೆ ಎಷ್ಟೊಂದು ಹೋಟ್ಲುಗಳು ಬರ್ತಾಯಿದ್ದಾವೆ, ಒಂದಾದ್ಮೇಲೆ ಒಂದು. ಅಣ್ಣ ಹೈವೇ ಇದು, ಕಿವಿಲೆಲ್ಲ ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟಣ. ಇಲ್ಲಿರೋ ಜನಗಳು ಹೆಲ್ಮೆಟ್ಟೇ ಹಾಕಲ್ಲ ಹೈವೇಲೆಲ್ಲ. ಒಂದು ನೋಡಿ ಲೋಕಲ್ ಗಾಡಿ ಇವನು ನೋಡಿ ಏನೋ ತೊಗೊಂಡೋಗ್ತೀನಿ ಇಷ್ಟುದ್ದ, ಹೆಲ್ಮೆಟ್ ಇಲ್ಲ ನೋಡಿ. ಇವನು ಹೆಲ್ಮೆಟ್ ಇಲ್ಲ. ಯಾವುದೋ ಆಂಟಿ ಓಡಿಸ್ತಾ ಐತೆ, ಅಂಕಲ್ ಹಿಂದೆ ಕೂತಾನೆ, ಇವನು ಹೆಲ್ಮೆಟ್ ಇಲ್ಲ. ಅವ್ನು ಮುಂದ್ಗಡೆ ಏನೋ ಅವ್ನು ಬುಲೆಟಲ್ಲಿ ಹೋಯ್ತಾನೆ, ಅವ್ನದು ಹೆಲ್ಮೆಟ್ ಇಲ್ಲ. ಅಷ್ಟು ಏನಂತಾರೆ, ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ರಾಂಗ್ ರೂಟಾ? ಹಾಂ, ಇವನು ಹೆಲ್ಮೆಟ್ ಹಾಕಿಲ್ಲ ನನಗೆ ಹೇಳ್ತಾನೋ ಹಿಂಗೆ. ಹಾಂ, ಇವನೇನೋ ದೊಡ್ಡ ರೂಟ್ ಫಾಲ್ ಮಾಡ್ಕೊಂಡು ಹೋಗ್ತಾರ ನನಗೆ. ಗಾಡಿ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ. ಅವಾಗಿಂದ ಬಡ್ಕೊಂತ 0 ಕಿಲೋಮೀಟ್ರ್ ಅಂತ. ಅಣ್ಣ 10 ಲೀಟ್ರು. ಮಳೆ ಇಲ್ವಾ ಅಲ್ಲಿ? ರೈನ್ ಇಲ್ಲ ಅಲ್ಲಿ. ನೇತಿ ರೈನ್ ತೂರ್ಲದ ಬೆನ್ನೆಲ್ಲ ತೂರ್ಲದ ಬೆಂಗಳೂರು ನಂಬರ್ ರೈನ್. ಬೆಂಗಳೂರಲ್ಲಿ ಎಪ್ಪದು ಮಳೆ வெயில்காயும் திடீர்னு மழை பெய்யும். பாப்பா அங்கே தான் இருக்கா. அந்த ಎಲ್ಲ ಏರಿಯಾ? ಮುರುಗೇಶ್ ಮದುವೆ ವಿಶ್ ಮಾಡ್ತಿರೋರು ಎಲ್ಲರೂ ಫೋಟೋಗಳು. ನಮ್ಮ ಕಡೆ ಎಲ್ಲ ಬರೀ ಗಣಪತಿ ಹಬ್ಬಕ್ಕೆ ಎಲೆಕ್ಷನಿಗೆ ಅಷ್ಟೇ ಹಾಕ್ಸೋದು ನೋಡು. ಅವಾಗಿಂದ ಒಂದು 10 ಬ್ಯಾನರ್ ನೋಡಿದೆ, 10 ಥರ ಮದುವೆಗಳು. ಮದುವೆ ಗಂಡು ಹೆಣ್ಣಿನ ಬ್ಯಾನರ್ ಸಪ್ರೇಟು, ಅದಕ್ಕೆ ವಿಶ್ ಮಾಡಿದವ್ರು ಅವ್ರು ಸಪ್ರೇಟು. ನನಗೆ ಅಲ್ಲಿ ಏನ್ ಮಾಡ್ತವ್ರೆ, ಇದೇನ್ ಬರೀತವ್ರೆ, ಇದೇನಿಕ್ಕೆ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ತಮಿಳ್ನಾಡು ಅಂದರೆ ಬ್ಯಾನರ್ ಅಂದರೆ ತಮಿಳ್ನಾಡು. ಏನೋ ಕ್ರೇಜ್ ಇಲ್ಲಿನ ಜನಕ್ಕೆ. ಇನ್ನೇನೋ ತಿರುವಣ್ಣಾಮಲೈಗೆ ಒಂದು 25 ಕಿಲೋಮೀಟ್ರ್ ಇದೆ. ನನಗೆ ಸತ್ತೂರು ಡ್ಯಾಮ್ ಬರುತ್ತೆ, ಸತ್ತೂರು ಡ್ಯಾಮ್ ನೋಡ್ಕೊಂಬರ್ಬೋದು. ಇಲ್ಲ ಸತ್ತೂರು ಡ್ಯಾಮ್ ಅಂತ ಹಾಕಿರಲ್ಲ, ಸಾತನೂರು ಡ್ಯಾಮ್. ಬರ್ತಾ ಏನಾದ್ರು ಬಂದರೆ ನೋಡೋಣ. ಈ ಕಡೆ ಆಲ್ರೆಡಿ ಟೈಮ್ ಆಗಿದೆ, ಸೊ ರೀಚ್ ಆಗ್ಬಿಡೋಣ ತಿರುವಣ್ಣಾಮಲೈ ಅಂತ. ಇವಾಗ ತಿರುವಣ್ಣಾಮಲೈಗೆ ರೀಚ್ ಆದ್ವಿ. ಇವಾಗ ಟೆಂಪಲ್ ಹತ್ರ ಹೋಗಬೇಕು. ನೆನ್ನೆ ಒಬ್ರಿಗೆ ಫೋನ್ ಮಾಡಿದ್ದೆ, ಅಲ್ಲಿ ರೂಮ್ ಇದ್ದರೆ ಕೊಡ್ತೀವಿ ಬನ್ನಿ ಅಂದಿದ್ರು. ಸೊ ಟೆಂಪಲ್ ಪಕ್ಕದಲ್ಲೇ. ಆದರೂ ಇಲ್ಲಿ ತಮಿಳ್ನಾಡು ಜನ ಹೆಂಗಿರ್ತಾರಪ್ಪ ಈ ಶಕೆಯಲ್ಲಿ. ಹಾಂ, ಗಿರಿ ಪ್ರದಕ್ಷಿಣೆ ಆಗ್ತಾಯಿದ್ರು ಇವರೆಲ್ಲ. ಬಿಸಿಲಲ್ಲಿ ಭಾಳ ಕಷ್ಟ ಅಪ್ಪ. ಮಳೆ ಇದ್ದರೆ ಹೆಂಗೆ ನಿಂತ್ಕೊಂಡೆ ನಡಿಬೋತ್ಲಾಗೆ. ಹಾಂ, ಬಿಸಿಲಲ್ಲಿ ಕಾಲು ಇಡೋಕ್ಕಾಗತ್ತೆ, ಅದು ಈ ಟಾರ್ ರೋಡಲ್ಲಿ. ಅಪ್ಪ ಕಾಲು ಸುಸ್ತಾಗೋದಿಲ್ಲ, ಕಾಲು ಬಾತ್ಕೊಂಡ್ಬಿಡುತ್ತೆ. ಹಿಂಗೆ ನಾವೇಲೆ ಮುಂದೆ ಫುಲ್ ನಡೆದು ಬಿಡ್ತೀಯ, ಅದಾದಮೇಲಿಂದ ಕಾಲು ಹೆಜ್ಜೆ ಇಡೋಕ್ಕಾಗಲ್ಲ. ಹಾಂ, ಇನ್ನು ಮುಂದೆನಾ ನೋಡಿ ಹೆಂಗಿದೆ ನೋಡಿ ಗೋಪುರಗಳು. ಅಪ್ಪ ಆಹಾ, ದೇವಸ್ಥಾನ ನಮಗೂ ವಾಸನೆ ಬರ್ತಾಯಿದೆ. ದೇವಸ್ಥಾನ, ಅರ್ಶಿನ, ಕುಂಕುಮ, ಧೂಪ. ಸೆಂಡ್ ಇದು ಈಸ್ಟ್ಗೆ ಹೋಗ್ತಾ ಇದೀವಲ್ಲ, ಇದು ರಾಜಗೋಪುರ ದೊಡ್ಡದು. ಹಲೋ, ಹಾಂ ಸರ್, ರೂಮ್ ಒಂದು AC ರೂಮಾ? ಒಂದ್ಸರಿ ತಿರುವಣ್ಣಾಮಲೈಗೆ ಬಂದಮೇಲೆ ನಾವಲ್ಲಿ ರೂಮ್ನ ಇಲ್ಲೇ ಬಂದು ಆಲ್ರೆಡಿ ಒಬ್ರ ಹತ್ರ ಫೋನ್ ಮಾಡಿದ್ವಿ.
ಬಟ್ ರೂಮ್ ಬುಕ್ ಮಾಡಿರಲಿಲ್ಲ. ನೋಡೋಣ ಇಲ್ಲಿ ಬಂದು ಅಂತ, ಬಟ್ ಅವ್ರಿಗೆ ಫೋನ್ ಮಾಡಿ ಅದೇ ರೂಮ್ ಬುಕ್ ಮಾಡ್ಕೊಂಡು ಸೊ ಅಲ್ಲಿ ಉಳ್ಕೊಂಡು ಇವಾಗ ನಾವು ರೂಮ್ ಮಾಡಿರೋದು ಇಲ್ಲಿ ಫಸ್ಟ್ ಫ್ಲೋರಲ್ಲಿ. ಇಷ್ಟೊಂದು ಓಣಿ ಇದೆ, ಇಲ್ಲಿ ಕನೇ ಇದೆ ನಮ್ಮ ರೂಮು. ಸೊ ರೂಮ್ ಹಿಂಗಿದೆ. ಸೊ ಸಣ್ಣದು ರೂಮು, ಬಟ್ AC ರೂಮು. ದೇವಸ್ಥಾನ ರಾಜಗೋಪುರ ಇದೆಯಲ್ಲ, ರಾಜಗೋಪುರ ಎದುರುಗಡೆನೇ ಇರುವಂಥ ಅನ್ನಪೂರ್ಣ ರೆಸಿಡೆನ್ಸಿ ಇದು. ಅನ್ನಪೂರ್ಣ ರೆಸಿಡೆನ್ಸ್, ಅನ್ನಪೂರ್ಣ ಹೋಟೆಲ್ ಏನೋ ಇದೆ. ಸೊ ಇಲ್ಲೇ ಇರೋದು, ತುಂಬಾ ಹತ್ರ, ಜಸ್ಟ್ 50 ಮೀಟರ್ಸ್ ಇದೆ ಅಷ್ಟೇ. ಇಲ್ಲೊಂದು ವಾಶ್ರೂಮ್ ಪರವಾಗಿಲ್ಲ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ದೇವಸ್ಥಾನ ಪ್ರಸಾದ ಸೇವನೆ ಮಾಡೋಣ ಅಂತ ಹೋದ್ವಿ, ಬಟ್ ತುಂಬಾ ಜನ ಇದ್ದರು. ಬಟ್ ಎಷ್ಟೊತ್ತು ಕ್ಯೂವಲ್ಲಿ ನಿಂತ್ರೂ ಗೇಟ್ ಓಪನ್ ಮಾಡಲಿಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಕಾದ್ವಿ, ಅದು ಗೇಟ್ ಓಪನ್ ಮಾಡಲಿಲ್ಲ. ಅದಾದಮೇಲೆ ಹೊರಗಡೆ ಅಲ್ಲೇ ಇದ್ದಂಥ ಒಂದು ರುದ್ರಾಕ್ಷ ಅಂತ ಒಂದು ಹೋಟೆಲ್ ಇದೆ. ಸೊ ಆ ಹೋಟೆಲ್ನಲ್ಲಿ ಹೋಗಿ ನಾವು ಊಟ ಮಾಡಿದ್ವಿ. ಒಂದು ಮೀಲ್ಸ್ ತೊಗೊಂಡಿದ್ವಿ. ಅದಾದಮೇಲೆ ಒಂದು ಕರ್ಡ್ ರೈಸ್ ತೊಗೊಂಡಿದ್ವಿ. ಅದನ್ನು ತಿನ್ಕೊಂಡು ಅದಾದಮೇಲೆ ಹೋಗಿ ರೂಮಿಗೆ ರೆಸ್ಟ್ ಮಾಡಿ ಸಂಜೆ ರೆಡಿ ಆಗಿ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡು ಇವಾಗ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಬಂದಿದ್ದು ತಿರುವಣ್ಣಾಮಲೆಗೆ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ, ಆಮೇಲೆ ಇಲ್ಲಿರುವಂತಹ ಗಿರಿ ಪ್ರದಕ್ಷಿಣೆ, ಆಮೇಲೆ ಎಷ್ಟು ದೂರ ಇದೆ, ಏನು ಎತ್ತ, ಗಿರಿ ಪ್ರದಕ್ಷಿಣೆ ಹೆಂಗೆ ಮಾಡಬೇಕು ಎಲ್ಲವನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡ್ತಾ ಇರಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೆ ಕಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.